ರೆಸಿಪೀಸ್. ಮತ್ತೊಂದು ರೆಸಿಪಿ ತಂದಿದ್ದೀನಿ. ಏನಂದರೆ ನಾವು ಬಾದಾಮಿ ಹಾಲು ಮಾಡ್ತೀವಿ, ಕುಡಿತೀವಿ ಹೋಟೆಲ್ಗಳಲ್ಲಿ. ಅದು ಮಾರ್ಕೆಟಲ್ಲಿ ಬಾದಾಮಿ ಪೌಡ್ರ್ ಸಿಗುತ್ತೆ. ನಾವು ಮನೆಯಲ್ಲಿ ಮಾಡೋದು ರೀತಿ ನೋಡ್ಕೊಳ್ಳೋಣ. ಹೆಂಗಂದರೆ ಇದು ಬಾದಾಮಿ ನಾನು ನೀರಲ್ಲಿ ಹಾಕಿ ಅದನ್ನು ತೆಗೆದುಬಿಟ್ಟಿದ್ದೀನಿ ಎಲ್ಲಗಳನ್ನು. ಅದರ ಮೇಲೆ ಇದು 60-65 ಬಾದಾಮಿ ಇದೆ. 1 ಲೀಟ್ರ್ ಹಾಲು, ತುಪ್ಪ ಮತ್ತು ಏಲಕ್ಕಿ ಪೌಡ್ರ್, ದಟ್ ಇಸ್ ಕಾರ್ಡಮಮ್ ಪೌಡ್ರ್, 1 ಬಟ್ಲು ಸಕ್ಕರೆ ತಗೊಂಡಿದ್ದೀನಿ, ಶುಗರ್. ಮಾಡೋ ರೀತಿ ಏನಂದರೆ ಮೊದಲು ಮಿಕ್ಸರ್ಗೆ ನಾವು ಈ ಬಾದಾಮಿ ಹಾಕ್ಕೊಂಡು ರುಬ್ಕೊಳ್ಳೋಣ. ಇದು ಬಾದಾಮಿ ಹಾಕ್ಕೊಂಡು ರುಬ್ಕೊಳ್ಳೋಣ ಮೊದಲು. ನೋಡ್ಬೋದು ಇದನ್ನು ನಾನು ರುಬ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ, ಸಾಫ್ಟ್ ಪೇಸ್ಟ್ ಆಗಿದೆ. ಇವಾಗ ಇದು ರೆಡಿ ಆಗಿದೆ. ಇವಾಗ ನಾವೇನು ಮಾಡಿ ಸ್ವಲ್ಪ ಇದು ಬಿಸಿ ಆಗಲಿ. ನಾನು ಇದರಲ್ಲಿ 2 ಟೇಬಲ್ ಸ್ಪೂನ್ ಘೀ ಹಾಕ್ತಾ ಇದ್ದೀನಿ, ಅದು ತುಪ್ಪ. ಇವಾಗ ಇದರಲ್ಲಿ ನಾವು ಈ ಪೇಸ್ಟನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಕುದಿಸೋಣ. ನೋಡ್ಬೋದು ಇದು ಕುದೀತಾ ಇದೆ. ಇವಾಗ ನಿಧಾನಕ್ಕೆ ಹಾಲು ಹಾಕ್ಕೊಂಡ್ಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಬಾಯ್ಲಿಗೆ ಬರಲಿ, 1-2 ಕುದಿ ಬರಲಿ. ನಮ್ಮ ಇದು ಏಲಕ್ಕಿ ಪೌಡರು, ಅದು ಕಾರ್ಡಮಮ್ ಪೌಡ್ರು ಒಂಚೂರು ಹಾಕ್ಕೊಳ್ಳೋಣ. ಇದು ಕುದಿ ಬಂದಿದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಳ್ಳಿ. ನಮ್ಮ ಬಾದಾಮಿ ಹಾಲು ರೆಡಿಯಾಗಿದೆ. ಬೇಕಾದರೆ ಸ್ವಲ್ಪ ಇದು ಪೇಸ್ಟ್ ಆಗಿದೆ, ಆದ್ರೂ ಬೇಕಾದರೆ ನೀವು ಇದನ್ನು ಫಿಲ್ಟರು ಮಾಡ್ಕೊಬೋದು. ಇದು ಕುದೀತಾ ಇದೆ ಹಾಲು. ಇವಾಗ ಸ್ವಿಚ್ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಇದು ಆಮೇಲೆ ಪ್ಲೇಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಇದಾಗಲಿ. ನಮ್ಮ ಬಾದಾಮಿ ಹಾಲು ರೆಡಿಯಾಗಿದೆ. ನಾನಿಂದ ಇದಕ್ಕೆ ಜಗ್ಗಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಪ್ಲೇಟ್ ಮಾಡೋಣ. ರೆಡಿಯಾಗಿದೆ. ಟ್ರೈ ಮಾಡಿ ಮನೆಯಲ್ಲಿ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.